ಸೆಮಿಫೈನಲ್ಗೆ ಹೋಗಕ್ಕೆ 288 ರನ್ ಮಾಡಬೇಕಿದ್ದ ಪಾಕಿಸ್ತಾನದ ಬ್ಯಾಟಿಂಗ್ ಆ ದಿನ ಭಯಾನಕವಾಗಿ ಶುರುವಾಗಿತ್ತು. 10 ಓವರಲ್ಲಿ ಸ್ಕೋರ್ 84. T20 ಜಮಾನದಲ್ಲಿ ಇದು ಕಾಮನ್ನು, ಆದರೆ ಅವತ್ತಿಗೆ ಸ್ಪೆಸಿಮನ್ನು. 11 ಓವರ್ ಫಸ್ಟ್ ಬಾಲಲ್ಲಿ ಜಾವಗಲ್ ಸಯೀದ್ ಅನ್ವರ್ನ ಔಟ್ ಮಾಡ್ತಾರೆ. ಆದರೆ ಭಾರತಕ್ಕೆ ಅಮೀರ್ ಸೋಯಲ್ ಕಾಟ ತಪ್ಪೋದಿಲ್ಲ, ರನ್ನಿನ ಮಳೆ ನಿಲ್ಲೋದಿಲ್ಲ. 1996 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ. ಯಾರಿಗೆ ನೆನಪಿಲ್ಲ ಹೇಳಿ. 15th ಓವರ್ ವೆಂಕಟೇಶ್ ಪ್ರಸಾದ್ ಬೌಲಿಂಗ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ, ಮತ್ತೆ ಅಲ್ಲಿಗೆ ಹೊಡಿತೀನಿ ನೋಡ್ತಾ ಇರುವಂಥ ಸೋಯಲ್ ಪ್ರಸಾದ್ ಕಿಚ್ಚಾಯಿಸ್ತಾರೆ. ನೆಕ್ಸ್ಟ್ ಬಾಲೆ ವೆಂಕಟೇಶ್ ಪ್ರಸಾದ್ ಭಾರತಕ್ಕೆ ಮ್ಯಾಚ್ ಗೆಲ್ಲಿಸ್ಕೊಡ್ತಾರೆ. ಮ್ಯಾಚ್ ಗೆಲ್ಲಿಸ್ಕೊಡ್ತಾರೆ. ಆ ಬಾಲು ಹೇಗೆ ಒಳಗೆ ನುಗ್ಗುತ್ತೆ ಅಂದರೆ ಸೋಹೇಲ್ ಬಾಲಿನ ಲೈನಿಗೆ ಬ್ಯಾಟ್ ತರೋದ್ರೊಳಗೆ ವಿಕೆಟ್ ಆಗಿರುತ್ತೆ. ನಿನ್ನ ಜಾಗ ಅಲ್ಲಿದೆ ನೋಡುವಂಥ ಪ್ರಸಾದ್ ಸೋಹೇಲ್ಗೆ ಪೆವಿಲಿಯನ್ ತೋರಿಸ್ತಾರೆ. ಸ್ವಲ್ಪ ಹೊತ್ತು ಪ್ರಕ್ಷುಬ್ಧ ಪರಿಸ್ಥಿತಿ. ಪ್ರಸಾದ್ ಸೋಹೇಲ್ಗೆ ಸರಿಯಾದ ಪಾಠ ಕಲಿಸ್ತಾ ಅಂತ ನಿಟ್ಟುಸಿರು ಬಿಡ್ತಾರೆ. ಆದರೆ ಯಾವ ಕ್ಷಣ ಅಮೀರ್ ಸೋಹೇಲ್ ಪ್ರಸಾದ್ ಮುಂದೆ ತಲೆ ತಗ್ಸಿದ್ನೋ ಅದೇ ಕ್ಷಣ ಪಾಕಿಸ್ತಾನ ಮ್ಯಾಚ್ ಸೋತಿತ್ತು ಅನ್ನೋದು ಜನಕ್ಕೆ ನಿಧಾನವಾಗಿ ಅರ್ಥವಾಗುತ್ತೆ. ಬಾಲ ಬಿಸಿದವರಿಗೆ ಇದೇ ಗತಿ ಅಂತ ಬೌಲಿಂಗ್ ಮಾಡೋ ಪ್ರಸಾದ್ ತಮ್ಮೊಳಗಿದ್ದ ಜ್ವಾಲಾಗ್ನಿಗೆ ಇಜಾಜ್ ಮತ್ತು ಇಂಜ ಉಮ್ರಾ ಆಹುತಿ ಕೂಡ ತಗೋತಾರೆ. ಇನ್ನಿಂಗ್ಸ್ ಕಂಟಿನ್ಯೂ ಆಗುತ್ತೆ, ಆದರೆ ರನ್ ರೇಟ್ ಇರೋದಿಲ್ಲ. ಮೇನ್ ಅದ್ರ ಔಟ್ ಆಗ್ತಾರೆ. ಅನಿಲ್ ಕುಂಬ್ಳೆ 3 ವಿಕೆಟ್ ತೆಗಿತಾರೆ. ವೆಂಕಟಪತಿ ರಾಜುಗೆ 1 ವಿಕೆಟ್ ಬೀಳುತ್ತೆ. ಪಾಕಿಸ್ತಾನ ಟೂರ್ನಿಂದ ಔಟ್ ಆಗುತ್ತೆ. ಭಾರತ ICC ಟ್ರೋಫಿಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಜಯವಾಗಿ ಉಳಿಯುತ್ತೆ.